ಸ್ವಾಗತ. ನಿಮಗೆ ಭಾಗ 3ರಲ್ಲಿ ಮತ್ತಷ್ಟು ರಾಯರ ಬಗ್ಗೆ ವಿಶೇಷ ಮಾಹಿತಿಗಳು ತಿಳಿದುಕೊಳ್ಳಿ. ನಮ್ಮ ಸ್ನೇಹಿತರಿದ್ದಾರೆ ರಜತ್ ಅವರೇ ಮಾಹಿತಿ ಕೊಡಿ. ನಮಸ್ಕಾರ ಫ್ರೆಂಡ್ಸ್. ಈಗ ನೀವು ಭಾಗ 1ರಲ್ಲಿ ರಾಯರ ಬಗ್ಗೆ ಕೇಳಿದ್ರಿ, ಭಾಗ 2ರಲ್ಲಿ ರಾಯರ್ ತೀರ್ಥ ಮಂತ್ರಾಕ್ಷತೆ ಬಗ್ಗೆ ಕೇಳಿದ್ರಿ. ಈಗ ಸ್ಥಳದ ಮಹಿಮೆ ಅಂದರೆ ಮಂತ್ರಾಲಯದ ಮಹಿಮೆ. ಮಂತ್ರಾಲಯ ಬರೋಕ್ಕಿಂತ ಮುಂಚೆ ರಾಯರ್ ಎಲ್ಲಿದ್ದರು, ಏನು ಮಾಡ್ತಿದ್ರು ಅಂತ ನಿಮಗೆಲ್ಲ ಒಂದು ಡೌಟ್ ಅನ್ನೋದು ನಿಮ್ಮ ಮೈಂಡಲ್ಲಿ ಬರುತ್ತೆ. ಏನಿಲ್ಲ, ರಾಯರು ಮಂತ್ರಾಲಯ ಬರೋಕ್ಕಿಂತ ಮುಂಚೆ ಬಿಚ್ಚಾಲಿಯಲ್ಲಿ ಇದ್ದರು. ಇಲ್ಲಿಂದ ಮಂತ್ರಾಲಯದಿಂದ ಬಿಚ್ಚಾಲಿ ಬಂದುಬಿಟ್ಟು ಒಂದು 25 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ರಾಯರು ಕೂತಿದ್ದ ಜಾಗ, ತಪಸ್ ಮಾಡಿದ ಜಾಗ, ಆಮೇಲೆ ರಾಯರ ಮನೆ ಎಲ್ಲ ಅಲ್ಲಿ ನೀವು ನೋಡ್ಬೋದು, ಈಗೂ ಇದೆ. ಆಮೇಲೆ ಇನ್ ದ ಸೇಮ್ ವೇ ಇಲ್ಲಿಂದ 25 ಕಿಲೋಮೀಟ್ರ್ ಅಂತ ಪಂಚಮುಖಿ ಅಂತ ಒಂದು ಊರಿದೆ. ಪಂಚಮುಖಿ ಆಂಜನೇಯ ಗುಡಿ ಹತ್ರ ಅಲ್ಲಿ ನೀವು ನೋಡ್ಬೋದು, ಈಗೂ ನೋಡ್ಬೋದು ರಾಯರ್ ಕೂತಿದ್ದ ಜಾಗ, ರಾಯರ್ ತಪಸ್ ಮಾಡಿದ ಜಾಗ. ಆಮೇಲೆ ರಾಯರ್ ಭಕ್ತಿಗೆ ಮೆಚ್ಚಿ ಪಂಚಮುಖಿ ಆಂಜನೇಯ ಅವರಿಗೆ ದರ್ಶನ ಕೊಟ್ಟಿದ್ದ ಜಾಗ. ಆಮೇಲೆ ಪಂಚಮುಖಿದಲ್ಲಿ ಹಿಂದೆ ನೀವು ನೋಡ್ಬೋದು, ಅಲ್ಲಿ ಲಕ್ಷ್ಮೀದೇವಿ ಸ್ವಯಂಭೂ, ಅಂದರೆ ಯಾರೇ ಥರ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಇದು ಆಯಿತು ಏನಿಲ್ಲ, ಲಕ್ಷ್ಮೀದೇವಿನೇ ಖುದ್ದಾಗಿ ಸ್ವಯಂಭೂವಾಗಿ ನೆಲೆಸಿದ್ದಾಳೆ. ಅದು ಎಲ್ಲಂದರೆ ಪಂಚಮುಖಿ ಆಂಜನೇಯ ಹಿಂದುಗಡೆ. ಅಲ್ಲಿ ರಾಯರ್ ಭಕ್ತಿಗೆ ಮೆಚ್ಚಿ ಪಂಚಮುಖಿ ಆಂಜನೇಯ ದೇವರು ದರ್ಶನ ಕೊಟ್ಟಿದ್ದು ಜಾಗ ಯಾವುದು? ಪಂಚಮುಖಿ. ಇಲ್ಲಿಂದ 25 ಕಿಲೋಮೀಟರ್ ರಾಯಚೂರು ರೂಟ್ನಾಗ ಅದು ಬರೋದು. ಗಿಲ್ಸ್ಕೂರು ಕ್ಯಾಂಪಿಂದ ನೀವು ರೈಟ್ ಸೈಡ್ ಹೋಗಬೇಕು ಪಂಚಮುಖಿಗೆ ಹೋಗ್ಬೇಕಂದ್ರೆ. ಅದೇ ಬಿಚ್ಚಾಲಿಗೆ ಹೋಗ್ಬೇಕಂದ್ರೆ ಗಿಲ್ಸ್ಕೂರು ಕ್ಯಾಂಪಿಂದ ಲೆಫ್ಟ್ ಸೈಡ್ ಹೋಗಬೇಕು. ಅದೂ ಸೇಮ್ ಆಗುತ್ತೆ. ಪಂಚಮುಖಿನೂ 25 ಕಿಲೋಮೀಟರ್ಸ್ ಆಗುತ್ತೆ, ಇಲ್ಲಿಂದ ಬಿಚ್ಚಾಲಿನೂ 25 ಕಿಲೋಮೀಟರ್ಸ್ ಆಗುತ್ತೆ ಮಂತ್ರಾಲಯದಿಂದ. ನೆಕ್ಸ್ಟ್ ಈಗ ಬಂದ್ಬಿಟ್ಟು ಬಿಚ್ಚಾಲಿ ಏಕಶಿಲಾ ಬೃಂದಾವನ. ನೀವು ಆ ಬಿಚ್ಚಾಲಿದಲ್ಲಿ ಏನು ಬೃಂದಾವನ ಇದೆಯಲ್ಲ, ಏಕಶಿಲಾ ಬೃಂದಾವನ ನೋಡಿ ಒಂದೇ ಶಿಲಾದಲ್ಲಿ ಬೃಂದಾವನವನ್ನು ನೀವು ನೋಡ್ಬೋದು. ಅಲ್ಲಿ ಏನು ಬಿಚ್ಚಾಲಿ ಅಂದರೆ ಏನು, ಅಲ್ಲಿ ಮಹಾತ್ಮೆ ಏನು ಅಂದರೆ, ರಾಯರು ಮಂತ್ರಾಲಯ ಬರೋಕ್ಕಿಂತ ಮುಂಚೆ ಬಿಚ್ಚಾಲದಲ್ಲೇ ನಮ್ಮ ಜಪ ತಪ ಎಲ್ಲ ಅನುಷ್ಠಾನಗಳು, ದೇವರ ಕಾರ್ಯಗಳು, ಪೂಜೆ ಎಲ್ಲ ಅಲ್ಲೇ ಬಿಚ್ಚಾಲಯದಲ್ಲೇ ಮಾಡ್ತೀವಿ. ಅಲ್ಲಿ ರಾಯರಿಗೆ ಅತ್ಯಂತ ಪ್ರೀತಿಕರವಾದ ಶಿಷ್ಯರು ಅಪ್ಪಣ್ಣ ಆಚಾರ್ಯರು ಅಂತ. ಅವರು ರಾಯರು ಎಷ್ಟು ಸೇವೆ ಮಾಡ್ತಿದ್ರು ಅಂದರೆ ಅಷ್ಟು ಸೇವೆ ಮಾಡ್ತಿದ್ರು. ಒಟ್ಟು ಹೇಳಬೇಕಂದ್ರೆ ರಾಯರ್ ಏನೇ ಹೇಳಿದ್ರು ಆಯ್ತು ರೀ ಅಂತ ಹೇಳಿ ಅವರು ನೆಕ್ಸ್ಟ್ ಇದು ಮಾಡೋಷ್ಟಿಗೆ ಇವರೆಲ್ಲ ಮಾಡಿಬಿಡೋರು. ಅಲ್ಲಿ ಏನಂದರೆ ಬಿಚ್ಚಾಲಿ ಅಲ್ಲಿನೂ ಸೇಮ್ ತುಂಗಭದ್ರಾ ನದಿನೇ, ಆಮೇಲೆ ಅಪ್ಪಣ್ಣಾಚಾರ್ಯ ಮನೆ ಇದೆ, ರಾಯರ್ ಇದ್ದಿದ್ದು ಮನೆ ಎಲ್ಲ ಇದೆ. ಅಲ್ಲಿ ಬಂದ್ಬಿಟ್ಟು ಏನು ವಿಶೇಷ ಅಂದರೆ, ಅಲ್ಲಿ ಎಷ್ಟೋ ಮಹನೀಯರು ಅಲ್ಲಿ ಬಂದು ಹೋಗಿದ್ದಾರೆ. ಶ್ರೀಪಾದರಾಜರು, ಗೋಪಾಲದಾಸರು, ಜಗನ್ನಾಥದಾಸರು ಇತ್ಯಾದಿ ಜ್ಞಾನಿ ವ್ಯಕ್ತಿಗಳು, ಆಮೇಲೆ ಭಗವದ್ಭಕ್ತರು, ಅಪರೋಕ್ಷ ಜ್ಞಾನಿಗಳು ಎಲ್ಲರೂ ಅಲ್ಲಿ ವಾಸವಾಗಿ ಇದ್ದು ಹೋಗಿದ್ದಾರೆ. ರಾಯರು ಬಿಚ್ಚಾಲಾಗಿದ್ದಾಗ ಒಂದಲ್ಲ ಎರಡಲ್ಲ ಎಷ್ಟೋ ಅದ್ಭುತಗಳು ಮಾಡಿದ್ದಾರೆ, ಎಷ್ಟೋ ಅನುಗ್ರಹಗಳು ಮಾಡಿದ್ದಾರೆ. ಈಗ ಮಂತ್ರಾಲಯ ಎಷ್ಟು ರಾಯರಿಗೆ ಇಷ್ಟನೋ ಅಷ್ಟೇ ಬಿಚ್ಚಾಲಿನೂ ರಾಯರಿಗೆ ಇಷ್ಟ. ಎದಕ್ಕಂದರೆ ಅಷ್ಟು ಅಪ್ಪಣ್ಣಾಚಾರ್ಯರ ಭಕ್ತಿಗೆ ಮೆಚ್ಚಿ ರಾಯರ್ ಅನುಗ್ರಹ ಮಾಡಿದ್ದಾರೆ. ಇನ್ನೊಂದು, ಮಂತ್ರಾಲಯಕ್ಕೆ ಹೆಂಗೆ ಬಂದರು ರಾಯರು ಅಂದರೆ, ಒಂದು ಟೈಮ್ನಾಗ ಆದೋನಿ ನವಾಬ್ ಅಂತ ಇದ್ದ, ಆದೋನ್ಯಾಗ ನವಾಬ್ರು ಅಂತ ಇದ್ದರು. ಅವ್ರು ಏನು ಮಾಡಿದರು, ರಾಯರಿಗೆ ಪರೀಕ್ಷೆ ಮಾಡಬೇಕು ಅಂತ ಅವರಿಗೆ ರಾಯರಿಗೆ ಕೊಡ್ಲಿಕ್ಕಂತ ಕೆಲವೊಂದು ತೊಗೊಂಡು ಬಂದರು ಐಟಮ್ಸ್ಗಳು. ಅದು ಎಲ್ಲರೂ ಏನು ಅಂದ್ಕೊಂಡ್ರು, ಇಲ್ಲ ಹಣ್ಣು ಏನೋ ತಂದಿರ್ತಾರೆ ಅಂತ ಅಂದ್ಕೊಂಡ್ರು. ಅದು ತೆಗೆದು ನೋಡಿದರೆ ಆ ಪ್ಲೇಟ್ನಾಗೆಲ್ಲ ಮಾಂಸ ಗಿಂಸ ಎಲ್ಲ ಇತ್ತು. ಅವಾಗೆಲ್ಲರೂ ಆಶ್ಚರ್ಯ ಆದರು. ಅದು ಎದಕ್ಕೆ ತಂದರು ಅಂದರೆ, ರಾಯರಿಗೆ ಪರೀಕ್ಷೆ ಮಾಡಲಿಕ್ಕಂತ ಆದೋನಿ ನವಾಬರು ತಂದರು. ಆದೋನಿ ನವಾಬರು ತಂದಾಗ ಎಲ್ಲರೂ ಎಲ್ಲ ಮಠ ಶಿಷ್ಯಂದರು ಇವರೆಲ್ಲ ಆಶ್ಚರ್ಯ ಆದರು. ಇದೇನು ಸ್ವಾಮಿ ಅದು ಇವರು. ರಾಯರು ತಮ್ಮ ಶಕ್ತಿಯಿಂದ, ದೇವರ ಅನುಗ್ರಹದಿಂದ, ತಮ್ಮ ಕೈಯಿಂದ ಆ ನೀರನ್ನು ಅದಕ್ಕೆ ಪ್ರೋಕ್ಷಣೆ ಮಾಡಿದರೆ ಅದು ಆಶ್ಚರ್ಯಕರವಾಗಿ
ಅದು ಏನು ಮಾಂಸ ಇತ್ತು ಆ ಮಾಂಸ ಹೋಗಿ ಹಣ್ಣು ಹಂಪಲ ಇದೆಲ್ಲ ಇತ್ಯಾದಿಗಳು ಪೇಟ್ನಾಗ ಬಂದವು. ಅವಾಗ ಏನಾಯಿತು, ಆತ ಯಾರು ಆದೋನಿ ನವಾಬರು ಬಂದಿದ್ರಲ್ಲ ರಾಯರಿಗೆ ಪರೀಕ್ಷೆ ಮಾಡಲಿಕ್ಕೆ, ಅವ್ರಿಗೆ ಜ್ಞಾನೋದಯ ಆಗಿ ರಾಯರಿಗೆ ಶರಣಾಗತ ಆಗ್ತಿದ್ರು. ಅವಾಗ ಏನು ಮಾಡಿದರು ಇವರು ಆದೋನಿ ನವಾಬರು, ಸ್ವಾಮಿ ನನ್ನಿಂದ ತಪ್ಪಾಗಿದೆ, ನಾನು ನಿಮ್ಮ ಪರೀಕ್ಷೆ ಮಾಡಲಿಕ್ಕಂತ ಬಂದೆ, ಅದು ನೀವೇ ನನ್ನ ಕಣ್ಣು ತೆರೆಸಿದ್ರಿ, ಅದಕ್ಕೆ ನನಗೆ ಖುಷಿಯಾಗಿದೆ, ನಿಮಗೆ ಏನು ಬೇಕು ಕೇಳ್ರಿ ಅಂತ ಅವರು ರಾಯರಿಗೆ ಕೇಳಿದರು. ಆವಾಗ ರಾಯರು ಏನಂದರೆ, ನನಗೆ ಮಂಚಾಲಯ ಅಂದರೆ ಈಗ ಮಂತ್ರಾಲಯ ಇದೆಯಲ್ಲ ಇದರ ಹಳೆ ಹೆಸರು ಮಂಚಾಲಯ ಅಂತ, ನನಗೆ ಮಂಚಾಲಯ ಗ್ರಾಮವನ್ನು ಕೊಡ್ರಿ ಅಂತ ಕೇಳಿದರು. ಯಾರು? ರಾಯರು ಆದೋನಿ ನವಾಬರು. ಆವಾಗ ನವಾಬರಂದರು, ಸ್ವಾಮಿ ನಿಮ್ಗೆ ಬೇಕಂದರೆ ಇನ್ನೂ ಹೆಚ್ಚೆಚ್ಚಾಗಿ ಬೇರೆ ಬೇರೆ ಜಾಗ ಕೊಡ್ತೀನಿ, ಅಲ್ಲಿ ಏನು ನಿಮಗೆ ಇದು ಇಲ್ಲ, ಸೌಲಭ್ಯಗಳಿಲ್ಲ, ಅದು ಬಂಜರ ಭೂಮಿ, ಅಲ್ಲಿ ನೀವು ತೊಗೊಂಡು ಏನು ಮಾಡ್ತೀರಿ ಸ್ವಾಮಿ ಅಂತ ಇವರು ನವಾಬರು ರಾಯರಿಗೆ ಹೇಳಿದರು. ಇಲ್ಲ ನವಾಬ್ರೆ, ನನಗೆ ನೀವು ಯಾವುದೇ ಕೊಟ್ಟರು ನಾನು ತೊಗೊಳಲ್ಲ, ನನಗೆ ದೇವ್ರ ಸೂಚನೆ ಆಗಿದೆ, ಗುರುಗಳು ಅನುಗ್ರಹ ಮಾಡಿದ್ದಾರೆ, ನಾನು ಮಂಚಾಲನೇ ನನಗೆ ಬೇಕು ಅಂತ ಹೇಳಿದರು. ಆಯ್ತು ರೀ ಗುರುಗಳೇ, ನಿಮ್ಮ ಇಷ್ಟ ಅನುಸಾರ ಆಗಲಿ ಅಂತ ಮಂಚಾಲಯನ ಬರೆದು ಕೊಟ್ಟರು. ಮಂತ್ರಾಲಯ ಬಂದ ಮೇಲೆ ಇನ್ನೊಂದು, ಮಂತ್ರಾಲಯದಲ್ಲಿ ಮಂಚಾಲಮ್ಮ ಅಂತ ಗ್ರಾಮ ದೇವತೆ ಇದ್ದಾರೆ. ಗ್ರಾಮ ದೇವತೆ, ಈಗ ನೀವು ರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ಮಂಚಾಲಮ್ಮನ ತಾಯಿ ದರ್ಶನ ಮಾಡಿದ ಮೇಲೆ ನೀವು ರಾಯರ ದರ್ಶನ ಪಡ್ಕೋಬೇಕು. ಏನಕ್ಕಂದರೆ ಫಸ್ಟು ಈಗ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಈಗ ನೀವು ತಿರುಮಲದಲ್ಲಿ ಹೋಗಿರ್ತೀರಿ, ತಿರುಮಲದಲ್ಲಿ ಫಸ್ಟ್ ವರಾಹ ಸ್ವಾಮಿ ದರ್ಶನ ತೊಗೊಂಡ ಮೇಲೆ ನೀವು ವೆಂಕಟೇಶ್ವರ ಸ್ವಾಮಿ ದರ್ಶನ ತೊಗೊಂಡ್ರೆ ನಿಮಗೆ ಪೂರ್ಣ ಫಲ. ಹಾಗೆ ಅದೇ ಥರ ಇಲ್ಲಿ ಮಂತ್ರಾಲಯದಲ್ಲಿ ನೀವು ಮಂಚಾಲಮ್ಮನ ದರ್ಶನ ತೊಗೊಂಡು ರಾಯರ ದರ್ಶನ ತೊಗೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ಎಲ್ಲ ನೆರವೇರ್ತದೆ. ಆಮೇಲೆ ನಿಮಗೆ ಅನುಗ್ರಹ ಆಗ್ತದೆ, ಮಂತ್ರಾಲಯಕ್ಕೆ ಬಂದಿದ್ದು ನಿಮ್ಗೆ ಫಲ ಸಿಗುತ್ತದೆ. ಏನು ಮಂಚಾಲಮ್ಮ ಯಾರು? ಮಂಚಾಲಮ್ಮ ಏನಿಲ್ಲ, ಮಂಚಾಲಮ್ಮ ಬೇರೆ ಯಾರೂ ಅಲ್ಲ, ಗ್ರಾಮ ದೇವತೆ. ಮಂಚಾಲಮ್ಮ ಗ್ರಾಮ ದೇವತೆ. ಫಸ್ಟು ದೇವಿ ದರ್ಶನ ತೊಗೊಂಡ್ಮೇಲೆ ರಾಯರ ದರ್ಶನ ತೊಗೋಬೇಕು. ಆಮೇಲೆ ಇನ್ನೊಂದು, ಈಗ ಕೆಲವೊಬ್ಬರಿಗೆ ಮ್ಯಾಕ್ಸಿಮಮ್ ಭಕ್ತಾದಿಗಳಿಗೆ ಗೊತ್ತಿಲ್ಲ, ಮಂತ್ರಾಲಯದಲ್ಲಿ ಸ್ವತಃ ರಾಯರು ಪ್ರತಿಷ್ಠಾಪನೆ ಮಾಡಿದ ವೆಂಕಟೇಶ್ವರ ಸ್ವಾಮಿ ಗುಡಿ ಇದೆ. ಅದು ಎಲ್ಲಿ ಬರುತ್ತೆ? ರಾಯರ ಮಠದಿಂದ 1-1.5 ಕಿಲೋಮೀಟ್ರ್ ಊರ ಒಳಗೆ ವೆಂಕಟೇಶ್ವರ ಶ್ರೀನಿವಾಸನ ಪುಟ್ಟ ವಿಗ್ರಹ ಇದೆ. ಅದು ಸ್ವತಃ ರಾಯರಿದ್ದಾಗ ಪ್ರತಿಷ್ಠಾಪನೆ ಮಾಡಿದ ಜಾಗ ಅದು. ನೀವು ಇಲ್ಲಿ ರಾಯರ ದರ್ಶನ ತಗೊಳ್ಲಿಕ್ಕಂತ ಬರ್ತೀರಲ್ಲ, ಹಾಗೆ ನೀವು ಅಲ್ಲಿ ಹೋಗಿ ಶ್ರೀನಿವಾಸನ ದರ್ಶನ ಪಡ್ಕೊಂಡು ಅವ್ರ ಅನುಗ್ರಹಕ್ಕೂ ಪಾತ್ರರಾಗಿ. ಇನ್ನೊಂದು, ಈಗ ಕೆಲವೊಬ್ಬರು ಹೆಂಗೆ ಸೇವೆ ಮಾಡಬೇಕು, ಏನು ಮಂತ್ರಾಲಯದಲ್ಲಿ ಹೆಂಗೆ ಸೇವೆ ಮಾಡಬೇಕು ಏನಂತ ಡೌಟ್ ಬರುತ್ತೆ. ಈಗ ನೀವು ಸೇವೆ ಏನಾರ ಮಾಡಬೇಕಂದ್ರು, ವಾಲಂಟ್ರಿ ಸೇವೆ ಏನಾರ ಮಾಡಬೇಕಂದ್ರು, ಫಾರ್ ಎಕ್ಸಾಂಪಲ್ ಈಗ ಕ್ಯೂ ಲೈನಾಗ ನಿಂತು ಮುಂದೆ ವಾಲಂಟ್ರಿ ಸೇವೆ ಮಾಡಬೇಕು, ಅಥವಾ ಅಲ್ಲಿ ಭೋಜನ ಶಾಲೆಗೆ ಹೋಗಿ ಸರ್ವ್ ಮಾಡೋ ಸೇವೆ ಬಡಿಸೋದಂಥವು ಏನೇ ಮಾಡಬೇಕಂದ್ರೂ ನಿಮಗೆ ಪ್ರಾಕಾರದಲ್ಲಿ ಗುರುಪಾದ ಸೇವಾ ಆಫೀಸ್ ಅಂತಿರೋದು. ಅಲ್ಲಿ ನೀವು ಹೋಗಿ ರಿಜಿಸ್ಟರ್ ಮಾಡಿಕೊಂಡ್ರೆ ಅವ್ರು ಯಾವ ಟೈಮಿಗೆ ಹೇಳ್ತಾರೆ, ಏನು ಸೇವೆ ಮಾಡಬೇಕು ಎಲ್ಲ ಅವರು ನಿಮಗೆ ಹೇಳ್ತಾರೆ. ಅದ್ರ ತಕ್ಕಂಗೆ ನೀವು ಫಾಲೋ ಆಗ್ಬೋದು. ಇಲ್ಲ ನಾವು ಈಗ ಪ್ರದಕ್ಷಿಣೆ ಹಾಕಬೇಕು, ಅದು ಹಾಕಬೇಕು, ಇದು ಹಾಕಬೇಕಂದ್ರೆ ಫಸ್ಟು ನೀವು ಮಂಚಾಲಮ್ಮನ ದರ್ಶನ ತೊಗೋಬೇಕು. ಸೇವೆ ಮಾಡೋ ಕ್ರಮ ಇದು. ಸೇವೆ ಮಾಡೋರು ಯಾರೇ ಇದ್ರೂ ಮಂಚಾಲಮ್ಮನ ದರ್ಶನ ತೊಗೋಬೇಕು. ಆಮೇಲೆ ರಾಯರ ಪಕ್ಕದಲ್ಲೇ ವಾದೇಂದ್ರ ತೀರ್ಥರು ಅಂತ ಇದ್ದಾರೆ. ಅವ್ರು ಬಂದುಬಿಟ್ಟು ರಾಯರಿಗೆ ಪೂರ್ವಾಶ್ರಮನ ಮೊಮ್ಮಗ, ಅಂದರೆ ಗ್ರ್ಯಾಂಡ್ ಸನ್ ಅಂತ ಏನು ನಾವು ಇಂಗ್ಲೀಷ್ನಾಗ ಅಂತೀವಿ, ಅದು ಅವರಿಂದ ಪರ್ಮಿಷನ್ ತೊಗೊಂಡು ನೀವು ರಾಯರ ಸೇವೆ ಮಾಡಬೇಕು. ಎದಕ್ಕೆ ಅಂದರೆ ಈಗ ಅವರೇ ಯಾರು ಸೇವೆ ಮಾಡ್ಯಾರ, ಎಷ್ಟು ಸೇವೆ ಮಾಡ್ಯಾರ, ಏನು ಸೇವೆ ಮಾಡ್ಯಾರ, ಯಾವಾಗಿನ ಸೇವೆ ಮಾಡ್ಯಾರ, ಹಂಗಂತ ಎಲ್ಲ ಡೀಟೇಲ್ಸ್ ಬಂದುಬಿಟ್ಟು ಅವ್ರ ಹತ್ರನೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅವರಿಗೆ ಹೇಳಲಾರ್ದ ನೀವೇನಾರ ರಾಯರ ಸೇವೆ ಮಾಡಿದರೆ ಅದು ಕನ್ಸಿಡರ್ ಆಗಲ್ಲ.
ಅದು ಪೂರ್ತಿ ಆಗಲ್ಲ. ಅವರಿಂದನೇ ರಾಯರ್ ಅನುಗ್ರಹ ಮಾಡೋದು. ಅದಕ್ಕೆ ಅವರಿಗೆ ಬೇಡ್ಕೊಂಡು ಹಿಂಗೆ ಸೇವೆ ಮಾಡ್ಲಿಕ್ಕತ್ತೀನಿ, ಈ ಸೇವೆ ಮಾಡ್ಲಿಕ್ಕತ್ತೀನಿ, ಹಂಗೆ ಅಂತ ಅವ್ರಿಗೆ ಪರ್ಮಿಷನ್ ತೊಗೊಂಡು, ಅಂದರೆ ಅವರು ನೋಟ್ ಮಾಡ್ಕೋತಾರೆ. ನೋಟ್ ಮಾಡ್ಕೊಂಡ ಮೇಲೆ ಅಲ್ಲಿಂದ ನೀವು ಪ್ರೊಸೀಡ್ ಆಗ್ಬೋದು. ಅವಾಗಿಂದ ನೀವು ಸೇವೆ ಮಾಡಿದ್ದು ಎಲ್ಲ ಕನ್ಸಿಡರ್ ಆಗುತ್ತೆ. ಸೊ ಸ್ನೇಹಿತರೆ, ಇದು ಬಂದುಬಿಟ್ಟು ರಾಯರ್ ಮಹಿಮೆ ಫಸ್ಟ್ ಭಾಗ. ಸೆಕೆಂಡು ತೀರ್ಥ ಮಂತ್ರಾಕ್ಷತೆ. ನೆಕ್ಸ್ಟು ಮೂರನೇದು ಮಂತ್ರಾಲಯ. ಮಂತ್ರಾಲಯದಲ್ಲಿ ರಾಯರು ಬರೋಕ್ಕಿಂತ ಮುಂಚೆ ಎಲ್ಲಿದ್ದರು, ಏನು ಮಾಡ್ತಾಯಿದ್ರು, ಆಮೇಲೆ ಮಂತ್ರಾಲಯ ಮಹಿಮೆ ಏನು, ಸೇವಾ ಹೆಂಗೆ ಮಾಡಬೇಕು, ಏನು ಎಲ್ಲ ಭಾಗ ಬಂದುಬಿಟ್ಟು ಮೂರನೇದು. ಇನ್ನೂ ಹೆಚ್ಚೆಚ್ಚಾಗಿ ಆಧ್ಯಾತ್ಮಿಕವಾಗಿ ಇನ್ನೂ ಹೆಚ್ಚೆಚ್ಚಾಗಿ ನಿಮಗೆ ಆಧ್ಯಾತ್ಮಿಕ ಬಗ್ಗೆ ಮಂತ್ರಾಲಯ ಅಥವಾ ಯಾವುದೇ ಪುಣ್ಯಕ್ಷೇತ್ರ ಮಹಿಮೆ ಬೇಕಂದ್ರು, ಮಹಾತ್ಮೆ ಬೇಕಂದ್ರು ನಮ್ಮ ಕ್ವಾಟ್ಲೆ ಮುತ್ತಣ್ಣ ಎಂಬ ಚಾನಲಿಗೆ ನೀವು ಲೈಕು, ಫಾಲೋ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಹೆಚ್ಚೆಚ್ಚಾಗಿ ನಿಮಗೆ ಧಾರ್ಮಿಕವಾಗಿ ವಿಷಯಗಳು ಗೊತ್ತಾಗತ್ತೆ. ಎಲ್ಲ ಥರ ವಿಷಯ ನಿಮಗೆ ಗೊತ್ತಾಗತ್ತೆ. ಹೆಂಗೆ ಮಾಡಬೇಕು, ಏನು ಪ್ರೊಸೀಜರ್ ಏನು ಮಾಡಬೇಕು ಎಲ್ಲ ಈ ಚಾನಲಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಎಷ್ಟು ಕವರ್ ಆಗುತ್ತೋ ಅಷ್ಟು ನಿಮಗೆ ಒಳ್ಳೆ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ದೇವ್ರ ಕೃಪೆಯಿಂದ ಧನ್ಯವಾದಗಳು.